सिद्ध सद्गुरु पादाज्यं जननी जनकस्तथा तत्त्वोपदेशकर्तारं नत्वा भक्तिपुरस्सरम् नत्वा भक्तिपुरस्सरम् ज्ञानसिद्धं तपसिद्धं सर्वसिद्धं शिवप्रभं स्वयं सिद्धम् अहं वन्दे सिद्धारूढमहं भजे सिद्धारूढमहं भजे। अद्वैत सार्वभौम चक्रवर्ती परशिवन परावतारी भक्ತರ ಕಾಮಧೇನು ಕಲ್ಪದ್ರುವ ಮಹಾತ್ಮ ಸದ್ಗುರು ಜಗದ್ಗುರು ಸಿದ್ಧಾರೂಢರಲ್ಲಿ ಗುರುನಾಥಾರೂಢರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಡ್ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮೋಕ್ಷಗಳನ್ನು ಉದ್ಧರಿಸಿರ್ತಕ್ಕಂಥ ಆರೂಢ ಜ್ಯೋತಿ ಶಿವಪುತ್ರ ಅರ್ಜುನರಲ್ಲಿ ಬ್ರಹ್ಮಲೀನ ಪೂಜ್ಯರಲ್ಲಿ ವಂದಿಸುತ್ತಾ ಶ್ರೀಮಠದ ಒಡೆಯರು ಜ್ಞಾನ ನಿಧಿಗಳು ಭಕ್ತರಿಗೆ ಜ್ಞಾನಾಮೃತವನ್ನು ನೀಡಿ ತಮ್ಮ ಅವತಾರವನ್ನು ಪೂರ್ಣ ಮಾಡಿರ್ತಕ್ಕಂಥ ನಿರಾಭಾರಿ ಸದ್ಗುರು ಮಾಣಿಕ್ಯಪ್ರಭು ಮಹಾಸ್ವಾಮೀಜಿಯವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ಸದ್ಗುರು ಪರಮಾರಾಧ್ಯ ಗುರುವರಲ್ಲಿ ವಂದಿಸುತ್ತಾ ಇಲ್ಲಿವರೆಗೆ ಬಹು ಸುಂದರವಾಗಿ ಸಿದ್ಧಾರೂಢನ ಕಥಾಮೃತವನ್ನು ಎಲ್ಲಾ ಮುಮುಕ್ಷರಿಗೆ ತಿಳಿಯುವಂತೆ ಹೇಳಿರ್ತಕ್ಕಂಥ ಶರಣರಲ್ಲಿ ವಂದಿಸುತ್ತಾ ಉಭಯ ಸಂಗೀತ ಬಳಗದವರಿಗೂ ವಂದಿಸುತ್ತಾ ಈ ಚಿಂತನೆಗಳಿಗೆ ಭಾಗಿಯಾಗಿರ್ತಕ್ಕಂಥ ಮುಮುಕ್ಷಗಳ ಹಿತಚಿಂತಕರೇ ತಮ್ಮ ಅಂತಃಕರಣದಲ್ಲಿ ಬೆಳಗುವ ಆ ಪರಶಿವನಿಗೆ ವಂದಿಸುತ್ತಾ ಶಿವಸರ್ಪ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಿನ್ನೆಯ ದಿವಸ ಜಗದ್ಗುರು ಸಿದ್ಧಾರೂಢಪ್ಪನ ಬಗ್ಗೆ ಹಲವಾರು ದೃಷ್ಟಾಂತಗಳು ಬಂದು ಕೇವಲ ಕಾಳಿಕಾದೇವಿ ಸಿದ್ಧನ ಪಾದವನ್ನು ನನ್ನ ರಥದ ಮೇಲೆ ಇಟ್ಟಿದ್ದು ಗಳಿಗೆ ಅದು ನನ್ನ ತೇರು ಪಾವನ ಅಂತ ಹೆಂಗ ನಿನ್ನೆ ದಿವಸ ಕಾಳಿಕ ಅಂದಳು. ತದನಂತರ ಶಿವರಾತ್ರಿಯ ಪ್ರಸಂಗದೊಳಗ ನೀರಿನ ಬರಗಾಲ ಸಮಯದೊಳಗ ಅಪ್ಪ ಚಮತ್ಕಾರ ಮಾಡಿರ್ತಿರತಕ್ಕಂಥದ್ದು ಸದ್ಗುರುನಾಥ ಹೆಂಗದಾನ ಅಂತಂದ್ರ ಅಂತರ್ಯಾಮಿ, ಅವಣಿತವಾದ ಅರ್ಥ ಸಾಮರ್ಥ್ಯ ಗಾಂಭೀರ್ಯತನ ಗುರುವಿನ ಬಲ್ಲಿ ಸಮರ್ಥ ಎಲ್ಲ ಕೊಡ್ಕೊಂಡು ಬಂದಿರ್ತಾನ. ನಿನ್ನೆಯ ದಿವಸ ನೀರು ಇಲ್ಲ ಇರೋ ಸಲಿಂದ ಶಿವರಾತ್ರಿ ಜಾತ್ರೆ ಬಂದ್ ಮಾಡೋಣ ಅಂತ ಅಂದ್ರ ಎಲ್ಲಾ ಚಂದ ಮಲ್ಲಪ್ಪ ರಾಚಪ್ಪ ಎಲ್ಲರೂ ಕೂಡಿಯಪ್ಪ ನಾವು ಹೊತ್ತರ ತಂದು ಭಕ್ತರಿಗೆ ನೀರು ಹಾಕ್ತೀವಿ, ಶಿವರಾತ್ರಿ ಜಾತ್ರೆ ಬಂದ್ ಮಾಡೋದು ಬೇಡ ಅಂತ ಅಂದಗಳಿಗೆ ಅಪ್ಪ ಸಿದ್ಧಾರೂಢ ಇನ್ನ ಭಕ್ತರಿಗೆ ಹೊರೆ ಆಗೋದು ಬೇಡ ಅಂತೇಳಿ ಭಗವಂತ ಉತ್ತಮವಾದಂತ ಅಕ್ಷಯ ಪಾತ್ರೆಯನ್ನು ತಗೊಂಡು ಹೋಗಿ ಯಾವುದು ಮಗಿ ತಗೊಂಡು ಕುಲ್ಲಾ ಮಗಿ ತಗೊಂಡು ಹೋಗಿ ಅಪ್ಪ ಕೇವಲ 3 ತಾಸು ಧ್ಯಾನ ಮಾಡಿ ಏಳೋದ್ರೊಳಗೆ ಇಡೀ ಮಗಿ ತುಂಬಾ ನೀರು ತುಂಬಿವಂತ. ಮಗಿ ತುಂಬಿದಗಳಿಗೆ ಅಪ್ಪ ಮಠದೊಳಗೆ ಬರೋ ಪೂರ್ವ 4 ದಿಕ್ಕಿನ ಕಡೆ ಎಲ್ಲಿಗೆ ಮಳೆ ಬಂತ ಗೊತ್ತಿಲ್ಲ. ತಕ್ಷಣ ಅರ್ಧ ತಾಸನೊಳಗೆ ಇಡೀ ಕೆರೆ ಎಲ್ಲ ತುಂಬಿತ್ತಂತ. ನಿನ್ನೆ ದಿವಸ ಈ ದೃಷ್ಟಾಂತವನ್ನು ಕೇಳಿದ್ದೀವಿ. ಇವತ್ತಿನ ದೃಷ್ಟಾಂತ ಜಗದ್ಗುರು ಸದ್ಗುರು ಅಪ್ಪ ಸಿದ್ಧಾರೂಢ ಯಾವ್ಯಾವ ಭಕ್ತರು ಯಾವ್ಯಾವ ಅವತಾರವನ್ನು ತಗೊಂಡು ಹೋಗಿ ಯಾವ್ಯಾವ ರೂಪದಿಂದ ಭಕ್ತರಿಗೆ ಬಿಡುಗಡೆ, ಯಾವ ಭಕ್ತರಿಗೆ ದುಃಖ ಬಿಡುಗಡೆ ಮಾಡ್ತಾನ
ಜನ್ಮ ದುಃಖಂ ಜರಾ ದುಃಖಂ ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ. ಭಗವತ್ಪಾದ ಶಂಕರಾಚಾರ್ಯ ಹೇಳ್ತಾರ, ಈ ದುಃಖ ಹೆಂಗದ? ಜನ್ಮ ದುಃಖ, ಜರಾ ದುಃಖ. ತಮ್ಮ ಎಚ್ಚರಾಗು, ತಸ್ಮಾತ್ ಜಾಗ್ರತ ಜಾಗ್ರತ 3 ಸಲ ಹೇಳಿದ್ರು. ಎಚ್ಚರಾಗು. ಇವತ್ತಿನ ಬರುವ ದೃಷ್ಟಾಂತದ ಪೂರ್ವದೊಳಗೆ ಅವ ಹೇಗೆ ಇದ್ದ, ಅವನ ಕಾರ್ಯ ಏನಿತ್ತು, ಅವ ಯಾವ ರೀತಿಯಿಂದ ಪರಿವರ್ತನೆ ಆದ ಎಂಬುದು ಸ್ವಲ್ಪ ಶಿವಲೋಕನ ಮಾಡೋಣ. ಖಟ್ಕಿ ಮನುಷ್ಯ ಅಂದ್ರೆ ತುಡುಗು ಮಾಡ್ತಿರ್ತಾರ ನೋಡಿ, ಕಳತನ, ಹಲವಾರು ಕಳತನ ಮಾಡ್ತಿದ್ದ. ಅವನ ಹೆಸರು ಯಶವಂತ ಅಂತೇಳಿ. ಏನ್ರಿ? ಯಶವಂತ. ಬಹಳ ತುಡುಗು ಮಾಡ್ತಿದ್ದ. ತುಡುಗು ಮಾಡ್ತಿದ್ದ, ಎಲ್ಲ ಕಡೆ ತುಡುಗು ಮಾಡೋದು. ರಾತ್ರಿ ಸಮಯ ತುಡುಗು ಮಾಡೋದು, ಹಗಲಿ ಸಮಯ ನಿದ್ದೆ ಮಾಡೋದು. ಪೊಲೀಸರು ಸಿಗಂದ್ರೆ ಎಲ್ಲಿ ಸಿಗ್ಬೇಕು? ರಾತ್ರಿ ಸಮಯ ಎಲ್ಲರೂ ಮುಕ್ಕೊಂಡಾಗ ತುಡುಗ ಮಾಡ್ತಿದ್ದ. ಪೊಲೀಸರು ಆಗ್ಲಿ ಹಿಡಿಯುವ ಹೋಗಿ ಎಲ್ಲರೂ ಮುಕ್ಕೋತಿದ್ದ. ಹಿಂಗೋ ನಡೀತು, ಸುಮಾರು ವರ್ಷಗಳ ಕಾಲ ನಡೀತು. ನಡೆದಾಳಾಗ ಒಮ್ಮಿಲ್ಲ ಒಮ್ಮ ಸಿಕ್ಕ. ಒಮ್ಮಿಲ್ಲೊಮ್ಮ ಯಾವಕಾಶ ಬೀಳೋದು ನೋಡ್ರಿ. ಎಷ್ಟು ಕಣ್ಣು ಮರಿ ಹಾಕ್ತೀವ ಅಂತಂದ್ರೆ ಒಮ್ಮಿಲ್ಲ ಒಮ್ಮ ಮಾಯಾಜಾಲಗಳು ಬೀಳೋದೆ. ಸಿಕ್ಕ. ಹ್ಯಾಂಗ ಸಿಕ್ಕ ಅಂತಂದ್ರ, ಇವ ದುರ್ಬುದ್ಧಿ ಇರುವಲ್ಲಿ ಯಾವೋ ಒಬ್ಬ ಮಹಾತ್ಮ ಬಟ್ಟಿ ಕಳೆದು ಕೊಟ್ಟಿದ್ದ ಕ್ಯಾವಿ, ನಮ್ಮಂತವ್ ಕಪನಿ ಒಳ್ಳೆ ದಂಡಿ ಜಾಗಕ್ಕೆ ಹೋಗಿದ್ದೇವಲ್ಲ ಮನ್ನ, ಹಂಗ ಬಟ್ಟಿ ಕಳೆದು ಕೂತಿದ್ದೇವ. ಯಾವ ತುಡುಗು ಮಾಡೋ ಪೊಲೀಸರು ಧ್ಯಾನ ಹತ್ತಿದ್ರ, ಆ ಸಾಲು ನಿರಾಬಾರಿ ಧ್ಯಾನಕ್ಕೂ ಕೂತಿದ್ದ ಒಳ್ಳೆ ದಂಡ ಬಟ್ಟಿ ಕಳ್ಕೊಂಡು ಕೂತಾಗ ಇಂಥ ಅವಕಾಶ ನನಗೆ ಸಿಗಂಗಿಲ್ಲ. ಏನ್ ಮಾಡಿದಿವ? ಇದ್ದು ಸ್ವಾಮಿ ಕಪನಿ ಹಾಕೊಂಡ್ ಕೊಡ್ತೀವ. ಸ್ವಾಮಿದ ಕಪನಿ ಹಾಕೊಂಡು ಕೂತ. ಪೊಲೀಸರು ಅಲ್ಲೇ ಹುಡುಕಾಡ್ತಾರೆ, ನೋಡ್ತಾರೆ. ಆ ಕಳ್ಳರು ಕೇಳ್ತಾರ, ಇಲ್ಲಿ ಹಿನ್ನಾಗಲೇ ಒಬ್ಬ ಯಾವ ಬಂದಿದ್ದಲ್ಲ, ಎಲ್ಲಿ ಹೋಗ್ಯಾನ? ನನಗ್ ಗೊತ್ತಿಲ್ರಿ ಅಂದತಿವ. ಕೇಳ್ಯಾರ ಯಾರಿಗೆ? ಹೌದ? ನನಗ್ ಗೊತ್ತಿಲ್ಲ ಎಲ್ಲಿ ಹೋಗ್ಯಾರ. ಮಗ್ಲಾಗ ಸಮರ್ಥ ಸದ್ಗುರುನಾಥ್ ಅಂತ ಒಬ್ಬ ಸಾಧು ಅರವಿ ಕಳೆದು ಕೂತಿತ್ತಲ್ಲ, ಇವನೇ ಇರ್ಬೇಕಂತ ಅದಕ್ಕೆ ತಗೊಂಡ್ ಹೋದ್ರು. ಅರವಿ ಕಳೆದು ಧ್ಯಾನ ಕೂತಂತದ್ದು ಮನುಷ್ಯ, ಜ್ಞಾನಿ. ಜ್ಞಾನಿ ಅರವಿ ತಗೊಂಡು ಕೊಟ್ಟು ಹಾಕೊಂಡಿವ. ಹಾಕೊಂಡೋಗಿ ಅವಾಗ ವಿಚಾರ ಮಾಡ್ತಾನ, ಪ್ರಾಣ ಹೋಗುವ ಪ್ರಸಂಗಗಳಲ್ಲಿ ಒಬ್ಬ ಮಹಾತ್ಮನ ಮೇಲೆ ಭಕ್ತಿ ಶ್ರದ್ಧಾದಿಂದ ಈ ಕೇವಲ ಬಟ್ಟಿ ಹಾಕೊಂಡ್ರ ನನಗ ಭವಪಾಶ ಎಂಬುದು ದೂರ ಐತಲ್ಲ. ಮನುಷ್ಯಗೆ ನೋವು ಮಾಡಿಕೊಂಡು ಎಲ್ಲಿಗೆ ಬರ್ತಾನವ? ಹುಬ್ಬಳ್ಳಿ ಸಿದ್ಧಾಡಪ್ಪನ ಬಳಿ ಬರ್ತಾನ. ಹುಬ್ಬಳ್ಳಿ ಸಿದ್ಧಾಡಪ್ಪನ ಬಳಿ ಬಂದಾಗ ಸಿದ್ಧಾಡಪ್ಪನ ಬಳಿ ಎಲ್ಲ ಆದ ಘಟನೆಗಳು ಹೇಳ್ತಾರ. ಯಪ್ಪ, ಇದು ಎಲ್ಲ ಕಡೆ ತುಡುಗು ಮಾಡಿರ್ತಕ್ಕಂಥ ಪಾಪಿ ಅದ. ಇದಕ್ಕೆ ನೀ ಹ್ಯಾಂಗ ಉದ್ಧಾರ ಮಾಡ್ತಿ ಗೊತ್ತಿಲ್ಲ ಯಪ್ಪ, ಇದಕ್ಕೆ ಏನಾರು ಒಂದು ಕಾಯಕ್ ಹಚ್ಚಂದಾಳ. ಅಪ್ಪ ಸಿದ್ಧಾಡ ಹೇಳ್ತಾನ, ನೋಡು, ನಾಮಸ್ಮರಣೆ ಮಾಡು, ನಾಮಸ್ಮರಣೆ ಮಾಡು. ನಾಮಸ್ಮರಣೆಕ್ಕಿಂತಲೂ ದೊಡ್ಡದು ಯಾವುದು ಇಲ್ಲ. ಅವನ ಹಿಂದೆ ಹೆಸರೇನಿತ್ತು? ಯಶವಂತ. ಅಪ್ಪ ಸಿದ್ಧಾಡಪ್ಪನ ಬಳಿ ಬಂದು ಏನಾಯ್ತು? ಅವನ ಹೆಸರು ಓಂ ನಮಃ ಶಿವಾಯ ಅಂತ ಹೆಸರಿಟ್ರು. ಅವ ಅಂದ, ಯಪ್ಪ ಓಂ ನಮಃ ಶಿವಾಯ ಅಂತ ಹೆಸರಿಟ್ಟಿ ನಾ ಇಡೀ ಹುಬ್ಬಳ್ಳಿಯಾಗ ಎಲ್ಲಾ ಕಡೆ ಎಲ್ಲಾ ಭಕ್ತರಿಗೆ ಓಂ ನಮಃ ಶಿವಾಯ ಅನಿಸ್ತೀನಿ ಅಂತ ಹೇಳಿ ರಾತ್ರಿ ಬರ್ತಾನಂತಿದ್ದವ. ರಾತ್ರಿ 2 ಗಂಟೆಗೆ ಎದ್ದು ಈ ಶಿಪಾಯಿಗಳು ಕೆಲಸ ಮಾಡ್ತಿರ್ತಾರ, ನೈಟ್ ಡ್ಯೂಟಿ, ಕಳ್ಳರು ಇರ್ತಾರ, ಬಾಳ ಎಚ್ಚರ ಅಂತ ಹಿಂಗ್ ಹೊಡ್ಕೊತ ಹೋಗ್ತಾರ. ಇವ ಹೆಂಗ್ ಮಾಡ್ತಿದ್ ಗೊತ್ತಾ? ಓಂ ನಮಃ ಶಿವಾಯ ಹಿಂಗ್ ಒಬ್ಬರು ಬಾಕಲು ಹೊಡಿತಿದ್ದ. ಮತ್ತೊಬ್ಬರ ಮನೆಗೆ ಓಂ ನಮಃ ಶಿವಾಯ ನಡೀತು. ರಾತ್ರಿ 1 ಅಂತಿತ್ತಲ್ಲ, 2 ಅಂತಿತ್ತಲ್ಲ, 30 ಶಿವಾಯ ಮಾಡೋದ. ಅವಾಗ ಏನಾಯ್ತು ಅಂತಂದ್ರ
ಇನ್ನು ಹಿಡಿದ್ರು ಪೊಲೀಸರು, ಹಿಡಿದು ತುಳಗ ಯಾರ ಮನೆ ಕಾತನ ಮಾಡಾಕ ಬಂದಿ ಅಂದ. ಇಲ್ರಿ ನಾನು ಶಿವಾಯನ ಮನಾಕತ್ತೀನಿ. ಕೇಳಿಲ್ಲ ಅವರು. ಇವನು ಕೈ ಕಟ್ಟಿದ್ರೆ ಇವನು ಬಾಯಿ ಸುಮ್ಕೊಂಡಿರ್ಲಿಲ್ಲ. ಅಪ್ಪ ಸಿದ್ಧಾರ್ಥ ಆಜ್ಞೆ ಮಾಡಿದ್ದಲ್ಲ, ಶಿವಾಯ ನಮ ಬಿಟ್ಟು ಮತ್ತೊಂದು ಏನು ಇಲ್ಲ, ಶಿವಾಯ ನಮ ಅನ್ನೋದು. ಇವನ್ ಬಾಯಿಗೆ ಅರ್ಬಿ ತುರ್ಕೋದ್ರಿ, ಅದಕ್ಕ ಅರ್ಬಿ ತುರ್ಕೋದ್ರಿ, ಬಾಯಿ ಅರ್ಬಿ ತುರ್ಕೋದ್ರಿ. ಹೊಳಿನ ಆತ್ಮ ಸುಮ್ಕೊಂಡಿರ್ಬೇಕಲ್ಲ, ಅಲ್ಲಿ ನೋಡಿದ್ರೆ ಶಿವ ಅನ್ನಕತ್ತು. ಈ ಪೊಲೀಸ್ ಸ್ಟೇಷನ್ ಹೋಗ್ರಿ ಅಂತ ಕಿಶನ್ ದೊಡ್ಡ ಫೋಜಾರ್ ಹೇಳಿ ನಾಳೆ ಬೆಳಗ್ಗೆ ಹೋಗಿ ಕೋರ್ಟಿಗೆ ಹೋಗೋಣ, ಕೋರ್ಟ್ ಒಳಗೆ ಜಡ್ಜ್ ಏನ ನಿರ್ಣಯ ಕೊಡ್ತಾನ ನೋಡೋಣ ಅಂತ ಅಂದ. ಅಷ್ಟ ಆದ ಗಳಿಗೆಗೆ ಏನಾಯ್ತು, ಒಯ್ಯೋ ಪ್ರಸಂಗದೊಳಗ ಆ ಫೋಜಾರ್ ಮನೆಗೆ ಹೋಗಿದ್ದಲ್ಲ ರಾತ್ರಿ, ಆ ಪೂಜಾರ ಸ್ವರೂಪದೊಳಗೆ ಕುದುರೆ ಮೇಲೆ ಯಾರು ಬಂದ್ರು? ಸದ್ಗುರುನಾಥ ಅಪ್ಪ ಸಿದ್ಧಾರೂಢ ಬಂದ. ಪೊಲೀಸರು ವೇಷ ಹಾಕೋಣ, ನಮ್ಮ ಅಪ್ಪನ ಒಳಗ ಒಂದು ಪ್ಯಾಂಟ್ ಹಾಕೊಂಡಾಗಿರ್ತದೆ, ಅವನಿಗೆ ಪ್ಯಾಂಟ್ ಕ್ಯಾಪ್ ಹಾಕೊಂಡ್ ಬಂದ. ಔರಂಗ ಆ ಪೂಜಾರ ಹೆಂಗಿದ್ದಲ್ಲ, ಔರಂಗ ಬಂದ. ಏನೇನೇನೇನೇನೇನೈತಿ ಎಲ್ರಿ ಮತ್ತೆ ನೀವೇ ಹೇಳಿದ್ರಲ್ಲ, ಹೋಲ್ಬಿಡು. ಯಾಕ? ಗುರು ಕರುಣೆ, ಹೋಲ್ಬಿಡು. ನಾವ್ ಹೆಂಗ್ ಮಾಡ್ತೀವಿ ಡ್ಯೂಟಿ, ಅವ ಹಂಗ ಮಾಡ್ತಾನ. ಬಿಟ್ಬಿಡು. ಬೆಟ್ಟಗಳಿಗೆ ಓಡ್ ಮಠಕ್ ಬಾತು. ಅಪ್ಪ ಬಾಳ ಶಾಣೆ. ನೋಡು ಪ್ರಸಂಗ ಬರ್ತದ, ಯಾವ ಪ್ರಸಂಗದೊಳಗೆ ನೀನು ಕೋರ್ಟಿಗೆ ಕರ್ಕೊಂಡು ಹೋಗ್ತಾರ ಗೊತ್ತಾಗಂಗಿಲ್ಲ. ಅಲ್ಲಿ ಓಂ ನಮ ಶಿವಾಯ ಅಟ್ಟ ಅನ್ಬೇಕು, ಮತ್ತೊಂದು ಮಾತಾಡಬಾರ್ದು ಅಂತ ಹೇಳಿದ್ದ ಅಪ್ಪ ಸಿದ್ಧಾರೂಢ. ಬೆಳಗಿನ ಜಾವ ಡ್ಯೂಟಿ ಬರ್ಬೇಕಲ್ಲ ಹೋದಾರ ಬಂದ. ಅವ ತುಡಗಲ್ಲೇನೋ ಕಳ್ತನ ಮಾಡಾವೇನತ್ತೆ. ಅಲ್ರಿ ಸಾಹೇಬ್ರ, ರಾತ್ರಿ ಬಂದು ನೀವೇ ಬಿಡು ಅಂದಿರಲ್ರಿ, ಅದಕ್ಕೆ ಬಿಟ್ಟು ಎಲ್ಲ ಸಿಪಾಯಿಗಳು ಆಗುವ ಅಲ್ರಿ. ಮತ್ತೆ ನಿನ್ನೆ ರಾತ್ರಿ ನೀವ ಬಂದು ಇಲ್ಲ ಇವ್ ಏನೋ ಅಪರಾಧ ಮಾಡಿಲ್ಲ ಬಿಟ್ಟು ಬಿಡ ಅಂತ ಹೇಳಿರಿ, ಅದಕ್ಕೆ ನೀವು ಬಿಡೋ ಅಂದ್ರೆ ಬಿಟ್ಟಿನಿ. ನಾವೆಲ್ಲ ಅಂದಿವತ್ತು ಇದ್ದು ಸತ್ತಂಗ ಯಪ್ಪ ಅಂದಿವು. ಇದು ನಮಗ್ ಗೊತ್ತಿಲ್ರಿ ಅಂದಾಗ ಅವನು ಸಮರ್ಥ ಜ್ಞಾನಿ ಇದ್ದ ಫೌಜಾರ. ಇದು ಹೆಂಗಾಗ್ಯದ ಅಂದ್ರೆ ಏನೋ ಸಿದ್ಧಾರೂಢ ಏನೋ ಕಿಲಾಪಿ ಬೇಕು ಅಂತವ. ಇಲ್ಲಿ ಬಗೆಹರಂಗಿಲ್ಲ. ಹುಬ್ಬಳ್ಳಿ ಮಠದೊಳಗ ಒಂದ್ ನಡ್ರಿ ಅಪ್ಪರ ಮೇಲೆ ಬಂದ್ರು, ಓಡಿ ಅಪ್ಪನ ಮೇಲೆ ಬಂದಾಗ ಯಪ್ಪ ಮತ್ತೆ ನಿನ್ನೆ ದಿವಸ ಹಿಂಗಾಗ್ಯದಲ್ಲ ಅಂತಂದ. ಅಪ್ಪ ಹೇಳ್ತಾನ, ನೋಡು ನೀ ರಾತ್ರಿ ಹೆಂಗ ಕಳ್ಳರ ಸಂಗಟ ಹೆಂಗ ನೀನು ಎಚ್ಚರಿಕೆಯಿಂದ ತಿರುಗಾಡುತ್ತಲ್ಲ, ಕಳ್ಳರು ಬರಬಾರದು ಅಂತೇಳಿ ಹೆಂಗ ನೀನು ಬಾಯಿ ಒಳಗೆ ಸೀಟಿ ಹಿಡ್ಕೊಂಡು ಕೈ ಒಳಗೆ ಫೋನ್ ಹಿಡ್ಕೊಂಡು ಕಳ್ಳರ ಎಚ್ಚರಿಕೆ ನೀ ಹೆಂಗ ತಿರುಗಾಡ್ತೀವೋ ಅದರಂತೆ ಇವ ಹೆಂಗದಾನ ಅಂತಂದ್ರ ಪರಮಾತ್ಮ ಜೀವಾತ್ಮನ ಸಂಗಾಟ ಚರ್ಚೆ ಮಾಡಕತ್ತಾನ. ಓಂ ನಮ ಶಿವಾಯ. ನೋಡು ನೀ ಜೀವಾತ್ಮ ಹೆಂಗಿದ್ದಿ ಅಂತಂದ್ರ ಕಳ್ಳರನಂತ 68 ವರ್ಗಗಳದಾವ. ಇವರ ಸಂಗಟ ಬಹಳ ಎಚ್ಚರದಿಂದ ಇರ್ರಿ. ನಾನು ನನ್ನದಲ್ಲಿ ಬಹಳ ದುರ್ಗುಣಗಳದಾವ, ಅಜ್ಞಾನಿಗಳದಾವ. ಇವರಿಂದ ಬಹಳ ಎಚ್ಚರ ಅಂತ ಇವ ಹಿಂಗ್ ಎಚ್ಚರ ಮಾಡ್ತಾನ. ನೀವು ಕಳ್ಳರಿಂದ ಎಚ್ಚರ ಅಂತ ನೀವ್ ಹಿಂಗ್ ಮಾಡ್ತೀರಿ ತಪ್ಪುಗಳಂತ. ಅವಾಗ ಅಂದತಿ ನಿನ್ ಸಂಗಟ ವಾದ ಹಾಕಕ್ ಆಗ್ತೇನು ಅಂತ ಹೋದ. ಹೇಳುವ ತಾತ್ಪರ್ಯ ಏನು ಅಂತಂದ್ರ ಯಾವ ಜೀವಾತ್ಮನಿಗೆ ಉಪಾಧಿಗಳು ಯಾವ ರೀತಿ ಇರ್ತಾವ ಅಂತಂದ್ರ ಈ ಆಣ್ ಇರ್ತೈತಿ ನೋಡು. ಇಲ್ಲಿ ಐತಲ್ಲ ಆಣ್ ಕಾಲ ಎಷ್ಟಿರ್ತಾವ? 4. ತಲೆ ಎಷ್ಟಿರ್ತಾವ? ಬಾಲ ಎಷ್ಟಿರ್ತಾವ? ಎಷ್ಟಾದವು? ತನ್ನ ಅಪಾಯ ಬಂದಾಗ ಏನ್ ಮಾಡ್ತದ? ತನ್ನ ಜೀವಕ್ಕೆ ಅಪಾಯ ಬಂದಾಗ ಏನ್ ಮಾಡ್ತದ? ಎಲ್ಲವನ್ನು ಅಡಗಿಸಿಕೊಳ್ಳುತ್ತದ. ಹಂಗ ಒಳಗಿನ ಜೀವಾತ್ಮ ಆತ್ಮ ಹೆಂಗದಾನ ಅಂತಂದ್ರ ಇವೇನು ಬಹಿರಂಗ ಸ್ಥಿತಿ ಒಳಗೆ ತೋರ್ತವಲ್ಲ ಇಂದ್ರಿಯಾದಿಗಳು, ಇವಕುರದಿಂದ ಜೀವಾತ್ಮ ಎಲ್ಲಿ ಹೆದರಿಕೆ ಬರ್ತದೋ, ಎಲ್ಲಿ ಭಯ ಬರ್ತದಂತ ಅವ ಯಾವಾಗಲೂ ಜಾಗೃತವಾಗಿ ತೋರಿಸ್ತಾನಂತ. ಜನ್ಮ ದುಃಖಂ ಜರಾ ದುಃಖಂ ತಸ್ಮಾತ್ ಜಾಗೃತ ಜಾಗೃತ ಜಾಗೃತ. ನೀವು ಯಾವಾಗಲೂ ಜಾಗೃತವಾಗಿರ್ಬೇಕು. ನೀವು ಉಪಾಧಿಗಳ ರಹಿತ ಆಗಿರ್ಬೇಕು, ಔಷಧಗಳ ರಹಿತ ಆಗಿರ್ಬೇಕು. ಜ್ಞಾನಿಗಳು ಬರ್ತಾವ್ರಿ. ಇವೆಲ್ಲ ಜ್ಞಾನಿ ಬರಂಗಿಲ್ಲ.
ಯಾಕ ಅದು ನಾಮಸ್ಮರಣೆ ಬಲದಿಂದ ಎಲ್ಲವನ್ನು ಬಲಿಷ್ಠ ಆಗಿರ್ತದ. ಸಂತ ತುಕಾರಾಮನ ಹೆಂಡತಿ ಹೇಳ್ತೀರವ 9 ತಿಂಗಳ 9 ದಿನ ಆಗಿವು. ಆ ಟೈಮ್ ಹೆಣ್ಣು ಮಗಳಿಗೆ ತವ್ರ ಮನೆ ನೆನಪಾಗ್ತೈತಿ ನೋಡ್ರಿ. ಏನಾಯ್ತು? ತುಕಾರಾಮಿಗೆ ಹೇಳ್ತಿರ್ತಾವ, ರೀ ಮತ್ತ ಡೆಲಿವರಿ ಟೈಮ್ದೊಳಗ ನಮ್ಮವ್ಗ ನಮ್ಮ ಅಪ್ಪ ಕರೆಸ್ರಿ ಅಂತ ಹೇಳಿ ಜೀಜಾಬಾಯಿ ಹೇಳು. ತುಕಾರಾಮ್ ಹೆಣ್ತಿ ಹೆಸರೇನು? ಜೀಜಾ. ಹೇ ಜೀಜಾ ಆಗ್ಲಿ ಅಂದ್ವ. ಆಗ್ಲಿ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಕಿಶಿನ ಪಾಂಡುರಂಗನ ಭಕ್ತ ಇವ. ಆಗ್ಲಿ ಜೀಜಾ, ನಿಮ್ಮವ್ವ ನಿಮ್ಮ ಅಪ್ಪ ಕರ್ಕೊಂಡು ಬರ್ತೀನಿ ಅಂತ ಕಿಶಿನ ಇವ ಜಮಖಂಡಿ ಅಂತ ಊರಿಗೆ ತುಕಾರಾಮ ಕರ್ಯಾಕ್ ಹೊಂಟ. ಜಮಖಂಡಿ ಹೋಗೋದ್ರೊಳಗ ಆಲ್ವಾಳ ಸನಿ ಪಂಡ್ರಾಪುರದ ದುಂಡಿ ಬಂತು. ಇದ್ರಿಗೆ ಇವ್ ಕೊಳ ಯಾವಾಗ 2 ತಾಳ ಇರೋವಂತ ಗುಂಡ ತಾಳ. ಪಾಂಡುರಂಗ ಪಾಂಡುರಂಗ ಅಂತಿದ್ದ. ಆ ದುಂಡಿ ಬರೋದು ನೋಡಿ ಕಿಶಿನ ಅತ್ತಿ ಮಾವನ ಮನೆ ಎಲ್ಲಿಗೋದು ಅವ್ರ ಸಂಗಟ ಪಂಡ್ರಾಪುರಕ್ಕೆ ಹೋಯ್ತದ. ಆಸಾನಿ ಪಂಡ್ರಾಪುರಕ್ಕೆ ಹೋಯ್ತು. ಎಷ್ಟು ದಿನ ಹೋಯ್ತೇವ? 4 ತಿಂಗಳು ಹೋಯ್ತು. ಹೆಣ್ಕರಿ ಡೆಲಿವರಿ ದಿನದಾಗ ಅದಾವ. ಅವ್ವ ಅಪ್ಪ ಕರ್ಕೊಂಡ್ ಬಾ ಅಂತ ಕಳೆದಾಳ ಜೀಜ. ಇದು ಹೋಯ್ತು ಸುಮಾರು 4 ತಿಂಗಳು ಹೋಯ್ತು. 4 ತಿಂಗಳು ಮತ್ತದು ಯಾತ್ರೆ ಹೊಯ್ ಬರ್ಬೇಕಲ್ಲ. ಹೊಯ್ ಆಲ್ವಾಳ ರಸ್ತಾಕ್ ಬಂದ್ಬೇಕು. ಮುತ್ತಿರ ರಸ್ತಾ ನೋಡ್ತು. ಬಾಬ್ರೇ ಅಂದೆ. ನಾನು ಹ್ಯಾಂತ ಡೆಲಿವರಿಗೆ ಅವ್ವ ಅಪ್ಪ ಕರ್ಕೊಂಡ್ ಬಾ ಅಂದಿದ್ರು. ಇದು ಎಂತ ಘಟನೆ ಆಗ್ತದೆ. ಓಡ್ತು ಜಮಖಂಡಿಗೆ. ಓಡ್ತು ಯಾಕೆ ಅಂದ್ರು ಇಲ್ಲ ಜೀಜಾ ಮತ್ತ ತುಂಬಾ ಗರ್ಭಿಣಿ ಅದಾಳು, ಅದಕ್ಕ ನಿಮಗ್ ಬಾ ಅಂತ ಹಂಗ ಆಗದಂತೆ. ಮತ್ ಮಕ್ಕಳು ಓಡಿದ್ರು. ಓಡಿ ಅರ್ಬಿ ಇಬ್ರು ಕಟ್ಕೊಂಡು ಬರ್ತಾರ. ಓಡಿ ಮುತ್ತರಕ್ ಬಂದಾಳ. ಹೇ ಜೀಜಾ ಬಾ, ನಿಮ್ಮವ್ವ ನಿಮ್ಮ ಮಕ್ಳು ಬಂದಾರ ಬಾ ಅಂತ ಅಂದಾಳ. ಓಡಿ ಹೊರಗೆ ಬರ್ತಾಳ. ಇಲ್ಲ ಡೆಲಿವರಿ ಎಷ್ಟು ನಿಮ್ ಹೊಟ್ಟೆಲಿ ಜಾಸ್ತಿ ಕೇಳ. ಇದು ಬಾಯಕ್ಕಲ್ಲು ಏನು ಕೊಟ್ಟಿದ್ದಿ? ಈಗ ನೆನಪಲ್ಲಿ ನನಗ ಹಿಂಗ ನೋಡ್ತಾನ ಏನ್ ನೋಡ್ತಾನ. ಇಲ್ಲ ನಿಮ್ಮವ್ವ ನಿಮ್ಮ ಅಪ್ಪ ಬಾ ಅಂದ್ರೆ ಅದಕ್ಕೆ ಕರ್ಕೊ. ಇಲ್ಲ ನಮ್ಮವ್ವ ನಮ್ಮಪ್ಪ 4 ತಿಂಗಳು ಆಯ್ತು ಬಂದು. ನಮ್ಮ ತೀವ್ರ ಅತಿ ನೋಡ್ತಾವ. ಹೌದಲ್ಲ ನಮ್ಮಪ್ಪ ನಮ್ಮವ್ವ ಹೊರಟಾಕಿ ಅಲ್ಲೇ ಇದ್ರು ಅವ್ರ ಅಪ್ಪ. ಸಂತ ತುಕಾರಾಮ ಹೆಟ್ಟಜ್ಞಾನಿರಿ ಅಂತರ ಜ್ಞಾನದಿಂದ ತಿಳುವಳಿಕೆ ಭಾವಕ್ಕೆ ಸಂತ ತುಕಾರಾಮನ ಬಳಿ ನೋಡ್ತಾನ. ಸಾಕ್ಷಾತ್ ಜೀಜಾಬಾಯಿ ಸೇವೆ ಮಾಡಕ್ ಬಂದವ್ರು ಯಾರು? ಪಾಂಡುರಂಗ ರುಕ್ಮಿಣಿನೇ ಬಂದು ಸೇವೆ ಮಾಡಿದ್ರು. ಅವಾಗ ಪಾಂಡುರಂಗ ಹೇಳ್ತಾನೆ ಸಂತ ತುಕಾರಾಮ, ಹೇ ಪಾಂಡುರಂಗ, ಹೇ ರುಕ್ಮಿಣಿ, ನನ್ನ ಹೆಂಡತಿ ಸೀರೆ ಒಗೆಯುವಂತದ್ದು, ನನ್ನ ಮದುವೆಯಲ್ಲಿ ಬಟ್ಟೆ ತೊಳೆಯುವಂತದ್ದು, ನೀ ಎಂತ ಕರ್ಮ ಮಾಡಿದ್ರು ಪಾಂಡುರಂಗ ಅಂತ ಹೋದ್ ಪಟ್ನೆ ಮಾಯಾಗಿ ಹೋದ್ರಂತ. ಹೇಳುವ ತಾತ್ಪರ್ಯ ಏನು ಅಂತಂದ್ರ, ಯಾರು ನಿಷ್ಕಾಮನದಿಂದ ಭಗವಂತನ ಸೇವಾ ಮಾಡಿದ ನಾಮಸ್ಮರಣೆ ಮಾಡಿದ್ದು ಕರೆ ಆದ್ರೆ ಆ ಭಗವಂತನ ಮನೆಯೊಳಗೆ ಒಂದು ಆಳಾಗಿ ಬೆಳೆದು ಹೋಗ್ತಾನ. ಘೋರ ತುಂಬರನ ಮನೆಯೊಳಗೆ ಪಾಂಡುರಂಗ ಮಣ್ಣು ತೊಳಿಲಿಲ್ಲ, ಮಡಿಕೆ ಮಾಡಲಿಲ್ಲ, ದುಡ್ದಲ್ರಿ. ಘೋರ ತುಂಬರನ ಮನೆಯೊಳಗೆ ಪಾಂಡುರಂಗ ತೊಳಿಲಿಲ್ಲ ಮಣ್ಣ, ಎಲ್ಲಾ ಮಾಡಿದ್ರು. ಹೇಮರೆಡ್ಡಿ ಮಲ್ಲಮ್ಮನ ಮನೆಯೊಳಗ ಪರಮಾತ್ಮ ಪಾರ್ವತಿ ಬಂದು ಹಿಟ್ಟು ಬೇಯಿಸಲಿಲ್ಲ. ನಿಮ್ಮ ಮನೆಯಾಗ ಬೇಯಿಸ್ಬೇಕನ್ನ ಮತ್ತೆ ಯಾಕೆ ಅವು ಹಂಗ ಆಗ್ತಾವ ಅಂತಂದ್ರೆ ಅವ್ರ ಪರಮಾತ್ಮನ ಶರೀರ ತಮ್ಮ ಶರೀರ ಹೆಂಗದಾವ ಅಂತಂದ್ರ ಬೇರೆ ಬೇರೆ ಆದ್ರೂ
ಪರಮಾತ್ಮನ ಲಕ್ಷಣ ನನ್ನ ಲಕ್ಷಣ ವಿಲಕ್ಷಣಗಳು ಹೆಂಗದಾವ ಅಂತಂದ್ರ ಇವು ಎರಡೂ ಒಂದಾದ ಅಂತ ಯಾರು ಏಕೋಭಾವದಿಂದ ಏಕೋಭಾವ ಚಿತ್ತದಿಂದ ನಾಮಸ್ಮರಣೆ ಮಾಡಿ ಭಕ್ತಿ ಮಾಡ್ತಾರಲ್ಲ ಅವನಿಗೆ ಪರಮಾತ್ಮ ಭೇಟಿ ಆಗುತ್ತಲ್ಲ. ಎಲ್ಲಿ ತನಕ ಭಗವಂತನ ಮೇಲೆ ಪ್ರೀತಿ ಶ್ರದ್ಧಾ ಇರುವುದಿಲ್ಲವೋ ಅಲ್ಲಿ ತನಕ ಪರಮಾತ್ಮ ನಮಗೆ ಭೇಟಿ ಆಗಂಗಿಲ್ಲ. ಆಗ್ತಾನೇನ್ರಿ? ಆಗುದಿಲ್ಲ. ಭಕ್ತಿ ಬೇಕು. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಬಸವಣ್ಣವ್ರು ಹೇಳ್ಯಾರಲ್ಲ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಒಂದು ಮರವು ಉಂಟು. ಯಾವ ಮರ? ಅಲ್ಲಿ ಬಸವಣ್ಣ ಹೇಳ್ದ ಒಂದು ಮರ ಅದ, ಮರದ ಒಂದು ಎಲಿ ಆಗ್ತದೆ, ಎಲಿ ಮೇಲೆ ಒಂದು ಕಾಯಿ ಆಗ್ತದ, ಕಾಯಿ ಪಕ್ವ ಆದ ಕಳಿಸಿ ಬೀಳದೊಳಗೆ ನನಗೆ ಬೇಕಂದ ಕೂಡಲ ಸಂದ ಎತ್ತಿಕೊಂಡ. ಯಾವುದು ಬೇಕಂತ ಎತ್ತಿಕೊಂಡ? ಈ ಶರೀರ ಎಂಬುದೊಂದು ಪೃಥ್ವಿ, ಈ ಶರೀರದೊಳಗೆ ನಾನಾ ತರವಾದ ತೋಟಗಳದಾವ, ಅದರೊಳಗೆ ನಾನಾ ತರವಾದ ಹಣ್ಣಿನ ಫಲಗಳ ಗಿಡಗಳದಾವ. ಅದಕ್ಕೆ ನಿನಗೆ ಯಾವುದು ಬೇಕು ಅದು ಆಯ್ಕೆ ಮಾಡ್ಕೋ, ನಿನಗೆ ಯಾವುದು ಬೇಕು ಆ ಗಿಡ ಹಚ್ಕೋ. ಆ ಹಣ್ಣು ಪಕ್ವ ಆಯ್ತು ಅಂತಂದ್ರ ಅವನಿಗೆ ನಿನಗೆ ಯಾವ ಭೇದ ಭಾವನೆ ಇರುವುದಿಲ್ಲಲ್ಲ. ಅವನ ನೀನು ನಿನ್ನ ಅವನು ಇದಾಗಿತ್ತ. ಹೆಜ್ಜ ಇದು ದೊಡ್ಡ ಹಿಂಗ ಮತ್ತೆ ಹೋಗಿರ್ತಾವಿಲ್ಲ, 80 ವರ್ಷ ಆಗೋಣ. ಅವ ಮಮ್ಮ ಬಂದತ್ತ ನನ್ನಂತದು, ಹೆಜ್ಜ ಇದೇನು ಬಲೂನ್ ಆದಂಗ ಚರ್ಮ ಅಂದತ್ತ. ಹೆಜ್ಜ ಇದೇನು ನೀನ್ ಹಿಡಿದ್ರೆ ಬಲೂನ್ ಕುಬ್ಬ ಅವು ಬುಸಾನ ಹೆಂಗ್ ಮೆತ್ತ ಹೋಗಿರ್ತಾವಲ್ಲ ಹಾಗಾಗಿರ್ತಾವ. ಹೆಜ್ಜ ಇದೇನು ಮೆತ್ತಗೆ ನಾನು ಇದ್ದ ನಿನ್ನಂಗ, ನೀನು ಆಟಿ ನನ್ನಂಗ, ನಾನು ಇದ್ದ ನಿನ್ನಂಗ, ನೀನು ಆಟಿ ನನ್ನಂಗ. ಶರೀರ ಆಗಬಾರ್ದು ತಮ್ಮ, ನೀನು ನನ್ನಂಗ ಶರೀರ ಆಗಬಾರ್ದು. ಒಳಗ ಭಾವನೆಗಳ ರಹಿತವಾಗಿ ಪರಮಾತ್ಮನ ಏಕೋಭಾವದಿಂದ ಚಿತ್ತದಿಂದ ಮಲದೋಷ ವಿಕ್ಷೇಪ ದೋಷ ಆವರಣ ದೋಷಗಳ ರಹಿತ ಮಾಡಿ ನಾ ಹೆಂಗಿದ್ದೀನಿ, ನಮ್ಮ ಅಜ್ಜ ಹೆಂಗಿದ್ದ ಅಂತ ತಿಳ್ಕೊಂಡು ಅವರು ಬಾಳಿನೊಳಗೆ ಹೆಂಗ ನಡೆದ ದಾರಿಯೊಳಗೆ ನಾವು ನಡೆದದ್ದೇ ಖರೆ. ಆದ್ರೆ ನಾವು ಪರಮಾತ್ಮನ ಶಿಷ್ಯರಾಗಕ್ಕೆ ಯೋಗ್ಯರು. ಇದೇ ಪ್ರಸಂಗದೊಳಗೆ ಮತ್ತೊಂದು ದಿವಸ ಏನಾಯ್ತಂದ್ರೆ ಹುಬ್ಬಳ್ಳಿ ಒಳಗ ಬಸವಣ್ಣ ಅಂತೇಳಿ ಮೆಟ್ಲು ಏರ್ತಿರ್ತಾನ. ಮೆಟ್ಲು ಅಂದ್ರೆ ಗೊತ್ತಾಗ್ತಲ್ಲ, ಲುಚ್ಚುಣಿಕಿ. ಎಷ್ಟು ಕಾಲ್ ಇರ್ತಾವ ಅದಕ್ಕೆ? ಕಾಲ್ ಇರ್ತಾವ, ಹಲ್ಲಿರ್ತಾವ ಅದಕ್ಕೆ? ಹಲ್ಲಿರ್ತಾವ ಅವಕ್ಕ. ಎಷ್ಟು ಹಲ್ಲಿರ್ತಾವ ಅದಕ್ಕೆ? 12 ಇರ್ತಾವ, 7 ಇರ್ತಾವ, 9 ಇರ್ತಾವ. ನಿಮ್ಮ ಎಷ್ಟು ಇರ್ತಾವ? ಅದ್ರ ಮ್ಯಾಲ ಹಾಕುತ್ತಾರೆ ಲುಚ್ಚಣಿಕೆ ಹಲ್ಲು ಮ್ಯಾಲ ಹಾಕ್ತಾರೆ. ಗೊತ್ತಾಗ ಮನೆಗಿಟ್ಟ ನಿಮ್ಮ ಹಲ್ಲ ಯಾರು ಹಾಕ್ತಾರ? ನಿಮ್ ಬಾಯಾಗ ಕಲ್ಲ ಇಡ್ತಾರ, ಇನ್ನು ಬಾಯಾಗ ಮಣ್ಣು ಹಾಕಲಿ ಅಂತ. ಏನು ಮೂಲಾಗಿ ಹೊಟ್ಟಿದೆ ನಿಮ್ಮವ್ರು ನನಗಾಗಿ ಹಡದಿದ್ರಿ. ಏನ್ ಅಮಾಶ್ಯಾಗ ಹೊಟ್ಟಿದ್ದೇನೋ ನನ್ನ ಹಾಟಿಯ ಅಂತ ಹೇಳ್ತೀನಿ. ಲುಚ್ಚುಣಿಕೆ ಹಚ್ಚ ಮನಿ ಏರುವುದ್ರೊಳಗ, ಲುಚ್ಚುಣಿಕೆ ಹಚ್ಚ ಮ್ಯಾಲ ಏರುವುದ್ರೊಳಗೆ ಏನಾಯ್ತು ಏನಿಲ್ಲ ಗೊತ್ತಿಲ್ಲ. ತಕ್ಷಣ ಆ ಕಾಲ ಜರುಗು ಕಟ್ಟಿ ಏನಿರ್ತೈತಲ್ವ ಈ ಮೂಲಿ ಇದು ತಲೆ ಬಿಟ್ಟು, ತಲೆ ಬಿದ್ದ ಗಳಿಗೆ ಹೇಳ್ತೀನಿ ರಕ್ತ ಧಾರಾಕಾರವಾಗಿ ನಡೆದು ಸೋರ್ತದೆ. ಈಗ ಆಗೋ ಪ್ರಾಣ ಹೋಗ್ತದೆ ಅನ್ನೋದು ಗೊತ್ತಾಗಂಗಿಲ್ಲ. ಅಟ್ಟ ಮುಖ್ಯವಾಗಿ ಬಿದ್ದ ಬಸವಣ್ಣ. ಮಗ ಅಳ್ತಾನ, ಹೆಂಡತಿ ಅಳ್ತಾಳ, ಓಡಿ ಹೋಗ್ತಿರ್ತಾರೆ. ಎಲ್ಲಿ? ಅಪ್ಪ ಸಿದ್ಧಾರೂಢಪ್ಪನ ಬಳಿ. ಅಪ್ಪ ಎಂತ ಕಾರಣವಂತರಿ, ಸತ್ತಾಗಿ ಬದುಕಿಸ್ತಾನ ಅಂತಂದ್ರೆ ನಮ್ಮ ಅಪ್ಪನ ಮೇಲೆ ಎಂತ ಶಕ್ತಿ ಇರ್ತೀನಿ ನಾನು. ನೀವು ನೋಡ್ರಿ, ಮತ್ ನೋಡಿ ಮತ್ ಹೋಗಿ ನಾ ಹೋಡ್ಬೇಕು ನೋಡಿ, ಸಾಂಗ್ ಹೋಗಿ ನೋಡಂದ ನೋಡ್ತಿರ್ತೇವೆ ನೋಡಿ ನಾ ಹೋಗ್ಬೇಕು ನೋಡಿ.
ಅಂತಂದ್ರೆ ಅಪ್ಪು ಓಡಿ ಬಂದಾವ ತನ್ನ ಅಮೃತ ಹಸ್ತದಿಂದ ತಂಪವಾದ ನೀರು ಅವನ ಮುಖಕ್ಕೆ ಸಿಂಬಡಿಸ್ತಾನ. ಅವನ್ ಸ್ವಲ್ಪ ಜಾಗೃತ ಅವಸ್ಥಕ್ಕೆ ಬಂದಿರ್ತಾನ. ಬಂದಾಳಾಗ ನೋಡ್ತಾನ, ಬಹಿರಂಗ ಸ್ಥಿತಿಗಳ ನೋಡ್ತಿರ್ತಾನ. ಅಪ್ಪನ ಅಮೃತ ಹಸ್ತ ಮುಗಿದ ಮಕ್ಕ ಅಲ್ರಿ ಒಬ್ಬ ಸಮರ್ಥ ಜ್ಞಾನಿಯ ನೀವು ಬಹಳ ವಿಚಾರ ಮಾಡ್ರಿ. ಯಾರ ಮಹಾತ್ಮರು ಉಪದೇಶ ತಗೋಳಕ್ ಗೊತ್ತಾಗಿರ್ತಾರ, ಆ ಮಹಾತ್ಮರು ನಿಮ್ ನೆತ್ತಿ ಮೇಲೆ ಕೈ ಇಟ್ಟಿರ್ತಾರ, ಅವಾಗ ಹೆಂಗ ಅನಸ್ತೈತಿ ನಿಮಗೆ? ಭೂಮಿ ಒಳಗೆ ಇಳ್ದಂಗ ಆತಿರ್ತೈತಿ. ಒಬ್ಬ ಸದ್ಗುರುನಾಥ ಯಾವ ಶಿಷ್ಯನಿಗೆ ಈ ತರ ನೆತ್ತಿ ಮೇಲೆ ಕೈ ಇಟ್ಟು ಉಪದೇಶ ಮಾಡ್ತಿರ್ತಾನಲ್ಲ, 7 ಲೋಕದೊಳಗೆ ಭೇದವಿಂದಂಗಾಗಿರ್ತಾವ, ಅಷ್ಟು ಆನಂದ ಒಳಗಿರ್ತಾನ. ಯಾಕ? ಗುರುವಿನ ಮೇಲೆ ಬಲಿಷ್ಠವಾದ ಜ್ಞಾನ ಶಕ್ತಿ ಆ ಶಿಷ್ಯನ ಮೇಲೆ ಪ್ರಕಟ ಆಗ್ತಿರ್ತತಿ. ಆತ್ಮಸಿದ್ಧಾಂತ ಪರಮಾತ್ಮ ಕೈ ಹಚ್ಚಿದ ಬಳಿಕ ಎಚ್ಚರಾಗ ನೋಡ್ತಾನ. ಹೆಂಗಿದ್ದೀನಿ ಅಂತ ಹೆಂಡತಿ ಕೇಳ್ತಾನ. ನನಗ ಆರಾಮಿದ್ದೀರಿ. ಅಕಸ್ಮಾತ್ ನೀವು ಆ ಜಾಗನಾಗಿದ್ರ ಬರೋ ಅಪ್ಪ ನಮ್ಗ ಅಡ್ಸಾದೊಳಗೆ ಇವ ಬಂದಿರ್ತಾವ, ಇವ ಬಸಲಾಗ ಕೆಡಿರ್ತಾವ, ಮತ್ ಹೊರಗ ಬರೋ ಅಪ್ಪ ಹಂಗಿದ್ದಿತ್ತಲ್ಲ. ಸಮರ್ಥ ಜ್ಞಾನಿಗಳು ಅಪ್ಪನ ಬಲ್ಲಿ ಅಪ್ಪನ ಅಮೃತ ಹಸ್ತದಿಂದ ಬದುಕಿಸಿದಳು. ಹೇಳುವ ಇದರ ಲಕ್ಷಾರ್ಥ ಏನು ಅಂತಂದ್ರ, ಮುಚ್ಚುಣಿಕೆ ಸಪ್ತ ಭೂಮಿಕೆಗಳು ಏಳಬೇಕಾದ್ರ, ಸಪ್ತ ಭೂಮಿಕೆಗಳು ನಾವು ಮೆಟ್ಲು ಏರಲೇಬೇಕಾದ್ರ ಅದರೊಳಗೆ ಅಡೆತಡೆಗಳು ಬಂದೇ ಬರ್ತಾವ. ಅಜ್ಞಾನ ಕಾಡೇ ಕಾಡ್ತದ. ನಮ್ಮಲ್ಲಿ ಬಲಿಷ್ಠವಾದ ಅಜ್ಞಾನ ಏನ್ ಮಾಡ್ತದ ಅಂದ್ರೆ ಮುಂದೆ ಹೋಗ್ತೀನಿ ಅಂತ ಒಂದು ಜಗ್ತದ. ಅರೇ ನಾವು ತೇರ ಅವಸ್ಥೆಗೆ ಹೋಗ್ಬೇಕಾಗಿತ್ತು, 7ನೇ ಭೂಮಿಕೆಗೆ ಹೋಗ್ಬೇಕಾದ್ರ 6 ಭೂಮಿಕೆಗಳ ನಮ್ಮ ಹಿಂದಿನ ರಹಸ್ಯ ಹೇಳ್ಕೊತ ಬರ್ತಾವ. ಮುಂದಿನ ಮತ್ತೊಂದು 2 ರಹಸ್ಯಗಳು ನಿನ್ನ ಬದುಕಿನೊಳಗೆ ಯಾವ ರೀತಿ ಭಕ್ತಿ ಮಾಡ್ಬೇಕು, ಎಲ್ಲ ರಹಸ್ಯ ಹೇಳ್ಬೇಕ. ಅಜ್ಞಾನ ಬಲಿಷ್ಠ ನೋಡ್ರಿ, ಅದು ಚಂದ ಹೋಗಂಗಿಲ್ಲ. ಅದಕ್ಕೆ ಅವ ಮುಟ್ಬೇಕು ತೇರೆ ಅವಸ್ಥೆಕಾದ್ರೆ ಹಿಂದೆ ಜಗ್ಗಿತ್ತು, ಅದಕ್ಕೆ ಮತ್ತೆ ಭಬ್ ಅಂತ ಬಿಡ್ತೇವೆ. ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡಲಾರದೆ ನಾವು ಶೂನ್ಯ ಸಂಪಾದನೆ ಯಾವ ಭೂಮಿಕೆ ನಾವು ಹೋಗ್ತೀವಿ ಅಂತಂದ್ರೆ ಅಸಾಧ್ಯ ಮಾತು. ಭೂಮಿಕೆ ಒಳಗೆ ಸಾಮಾನ್ಯ ತುರ್ಯ ಭೂಮಿಕೆ ಐತಿ. ಸಪ್ತ ಭೂಮಿಕೆ ಒಳಗೆ ತುರ್ಯ ಅವಸ್ಥೆ ಅಂತಂದ್ರೆ ಈ ರೂಢಿ ಒಳಗೆ ಇರಂಗಿಲ್ಲವ. ಎಲ್ಲಿ ಕುತ್ತಲೇ ಕುಂಡ್ರವ, ನಿತ್ತಲೇ ನಿಂದಿರ್ತಾನ, ಹಸು ಆಗಂಗಿಲ್ಲ, ನೀರಡಿಕೆ ಆಗಂಗಿಲ್ಲ, ಏನು ಮನೆಗಿನ ಎಂಬುದು ಗೊತ್ತಾಗಂಗಿಲ್ಲ, ಈ ಪ್ರಪಂಚದೊಳಗೆ ಏನು ನಡೆದ ಎಂಬುದು ಗೊತ್ತಾಗಂಗಿಲ್ಲ. ಆ ಭೂಮಿಕೆ ಲಕ್ಷಣಗಳು ಜೀವನ್ಮುಕ್ತ ಆದ ಬಳಿಕ ಹಿಂದಿನ ಬಹಿರಂಗ ಸ್ಥಿತಿಗಳನ್ನು ಎದಕ್ಕೆ ಅಪೇಕ್ಷೆ ಮಾಡ್ತಾನವ? ಮಾಡ್ತಾನೇನ್ರಿ? ಮಾಡಂಗಿಲ್ಲ. ನಾವು 1 ತಾಸ ಈ ಪುರಾಣ ಮುಗಿತದ ಯಾವಾಗ ನಮ್ಮ ದನಗಳು ಮೇವು ಹಾಕಂತಾನೆ ಪ್ರಕಾಶ ಎಲ್ಲದನವ ಇವತ್ತು ಗೊತ್ತೇ ಹಿಡಿದಿಲ್ಲ. ಅವ್ನು ಗಾಂಧಿ ಮುತ್ತೆ ಆಗಿನವ. ನಂದು ನಾಳೆ ಆಗಸ್ಟ್ 15 ಏನು ಗಾಂಧಿ ಮುತ್ತನ್ ಪಾತ್ರ ಕೊಟ್ಟಾರೆ ನಂದು. ನಾನು ಅವನಿಗೆ ಯಾಕಂತಂದ್ರೆ ನಮ್ಮ ಬದುಕಿನೊಳಗ್ರಿ ಪ್ರಯತ್ನ ಮಾಡೋರು ಫಲ ಸಿಗ್ತಾವ. ಪ್ರಯತ್ನ ಮಾಡಲಾರದೆ ಯಾವ ನಮಗೆ ಸುಖ ಸಿಗುವುದೇ ಇಲ್ಲ. ಸಿಗ್ತಾವೇನು ಸುಖ? ಜ್ಞಾನ ನಮ್ಮ ಪ್ರಾಪ್ತಿ ಆಗ್ಬೇಕಂದ್ರೆ ಏನ್ ಬರ್ಬೇಕು? ಕಷ್ಟ ಪಡಲೇಬೇಕಲ್ರಿ. ಕಷ್ಟ ಪಡಲಾರದೆ ಯಾವ ಆಗಂಗಿಲ್ಲ. ಕಷ್ಟ ಅಂದಗಳಿಗೆ ಅಪ್ಪ ಸಿದ್ಧಾಡಪ್ಪ ನೆನಪಾಗ್ತಾನ. ಅಪ್ಪ ಸಿದ್ಧಾಡಪ್ಪ ಜ್ವರ ಬಂದಿರ್ತಾವ. ಅಪ್ಪಗೆ ಮೈ ತುಂಬಾ ಜ್ವರ ಬಂದಿರ್ತಾವ. ಕೈ ಸುಡ್ತಿತ್ತು. ಅಷ್ಟು ಜ್ವರ ಬಂದಿವ ಅಪ್ಪಗ. ನಾವು ಸ್ವಲ್ಪ ಜ್ವರ ಬಂದ್ರೆ ಓಡಿ ಜಮಖಂಡಿಗೆ ಹೋಗ್ತೀವಿ. ಅಪ್ಪ ಸಿದ್ಧಾರೂಢ ಜ್ವರ ಬಂದ್ರು ಸೊಮ್ಮ ಮಲಗ್ತಿದ್ದ. ಶಿವಾಯ ನಮ ಶಿವಾಯ ನಮ ಅನ್ಕೋತ ಎಲ್ಲಾ ಭಕ್ತರು ಕರ್ಕೊಂಡು ಬಂದ್ರು ಡಾಕ್ಟರ್ಗೆ. ಡಾಕ್ಟರ್ ಕರ್ಕೊಂಡು ಬಂದ ಬಳಿಕ ಡಾಕ್ಟರ್ ಕರ್ತಾವೇನು ಚುಚ್ಚೋದು 2 ಗುಳಿಗೆ ಕೊಡೋದು. ಅವನ ಕೇಳ್ತಾನ ನಮ್ಮ ಬಾಯಿಲೆ, ಹೆಂಗಿದ್ದೀರಿ ಅಂತ ಕೇಳ್ತಾನ ಮಗ. ಮತ್ತೆ ಡಾಕ್ಟರ್ ಕೈಯ ನೀವ ಹೆಂಗಿದ್ರಿ ನಮ್ಮ ಬಾಯಿ ಕೇಳ್ತಾರ. ಮತ್ತೆ ಮಗ 10 ವರ್ಷ ಡಾಕ್ಟರ್ ಕೈಯನ್ ಕಲ್ಯಾಕ ಎಮ್ಮಿ ಕೈಯಾನ ಎಮ್ಮಿ ಬೆಳೆಸ್ಕೊಂತಾರ. ಮತ್ತೆ ನ್ಯಾಲಿಗೆ ತೆಗೆದ್ರೆ ಆಯ್ತು ನದಿ ತೆಗಿಸ್ತಾನ ಅಂತ. ನ್ಯಾಲಿಗೆ ಮೇಲೆ ಜಡ್ ಬರ್ದಿರ್ತಾರೆ ಪಕ್ಕ ಡಾಕ್ಟರ್. ಹೌದಪ್ಪ ಹಿಂಗಾಗಿರ್ತೇವ ಗೌತಿ